ಮಗ ನಿನ್ನೆ ಎಡಿಟ್ ಮಾಡಿರೋ ಫೋಟೋ ನೋಡು. ಏ ಮಗ ನಿನ್ ಕಾಸು ಬಿದ್ದೋಯ್ತು. ಬಿದ್ದಿರೋ ಕಾಸೆಲ್ಲ ತಗೊಳಲ್ಲ ಮಗ ನಾನು. ಏ ಒಳ್ಳೆ ಹುಚ್ಚನ್ ತರ ಮಾತಾಡ್ತಾ ಇದೀಯಲ್ಲ, ದುರಾಂಕಾರ ಜಾಸ್ತಿನಾ? ನಮ್ಮ ಅಣ್ಣ ದುಡಿತಾನೋ ಅದಕ್ಕೆಲ್ಲ ಕೇರ್ ಮಾಡಲ್ಲ ನಾನು. ಹೌದಾ, ಹಂಗಾದ್ರೆ ನನ್ನ ಸಿನಿಮಾ ಕರ್ಕೊಂಡು ಹೋಗು ಬಾ. ನಿನ್ಗಿನ ಹೆಚ್ಚಿಂದೆ ನಾವು ಎಷ್ಟು ಗಂಟೆಗೆ ಇರೋ ಸಿನಿಮಾ? 2 ಗಂಟೆಗೆ. 2 ನಿಮಿಷ ಇರೋ, ಹೋಗಿ ಬರ್ತಾನ ನಮ್ಮ ಅಣ್ಣನ ಹತ್ರ. ಅಣ್ಣ ತಮ್ಮ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನಾಯ್ತಮ್ಮ? ಅಣ್ಣ ಅರ್ಜೆಂಟ್ 500 ರೂಪಾಯಿ ಬೇಕಾಗಿತ್ತಣ್ಣ. 200 ರೂಪಾಯಿ ತಗೊಳ. 500 ರೂಪಾಯಿ ಇಲ್ಲ. ಇಲ್ಲ ಅಣ್ಣ, ನನಗೆ 500 ರೂಪಾಯಿನೇ ಬೇಕು. ಇರುತ್ತಮ್ಮ, 2 ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ. ಬರ ಇಲ್ಲಿ. ಹೇಳ್ರಿ ಅಣ್ಣ. ಯಾರು ಮಾಡಿದ್ದು ಟೀ ಚೆನ್ನಾಗಿಲ್ಲ. ಅಣ್ಣ ಇರಿ ಅಣ್ಣ, ಬೇರೆ ಹತ್ಕೊಂಡ್ ಬರ್ತೀನಿ. ಎಷ್ಟೈತೆ ಅಣ್ಣ? ಅಣ್ಣ 200 ರೂಪಾಯಿ. ತಮ್ಮ 500 ರೂಪಾಯಿ ಕೇಳಿದ್ದಲ್ಲ, ತಗೋ. ನನ್ಗೇನ್ ಕಾಸೇನ್ ಬೇಡಣ್ಣ, ಟೈಮ್ ಸರಿಯಾಗಿ ಮನೆಗೆ ಬಂದ್ಬಿಡು. ಇವನ್ಗೇನಾಯ್ತು? ಏ ಇವನ್ಗೇನಾಯ್ತು? ಅವಾಗೇನ್ ಬಿದ್ದಿರೋ ಕಾಸು ಮುಟ್ಟಲ್ಲ ಅಂತಂದೆ, ಇವಾಗೇನಾಯ್ತಾ? ಇಷ್ಟು ದಿನ ನಮ್ಮ ಅಣ್ಣ ಕಷ್ಟಪಟ್ಟಿರೋದನ್ನ ನಾನು ನೋಡಿರ್ಲಿಲ್ಲ. ಇವಾಗ ರೊಕ್ಕದ ವ್ಯಾಲ್ಯೂ ಗೊತ್ತಾಯ್ತು. ಈ ನೋಟು ಗಳಿಸಕ ನಮ್ಮ ಅಣ್ಣ ಎಷ್ಟು ಕಷ್ಟಪಟ್ಟಾನ ಅಂತ ಈಗ ಗೊತ್ತಾಯ್ತು ನಂಗೆ. ಇವಾಗಾದ್ರೂ ಅರ್ಥ ಮಾಡ್ಕೊಂಡಲ್ಲ ಬಾ ಮಚ್ಚ.